ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ರೆಸಿಪಿ ಅನ್ನದ ರೊಟ್ಟಿ ಮಾಡೋದು ಹೇಗೆ ಅಂತ. ಸೊ ಇವಾಗ ನಿಮಗೆ ಅಕಸ್ಮಾತ್ ಅನ್ನ ಏನಾದ್ರು ಮಿಕ್ಕಿದ್ರೆ ಅದನ್ನು ಒಂಚೂರು ಮಿಕ್ಸಿಲಿ ರುಬ್ಕೊಂಡು ಅಕ್ಕಿ ಹಸಿಟ್ಟು ಉಪ್ಪು ಹಾಕ್ಕೊಂಡು ಕಲಿಸ್ಕೋಬೇಕು. ಈ ಥರ ನೋಡಿ, ಇದನ್ನು ಚೆನ್ನಾಗಿ ಒಂದು ಡೋ ಆಗೋವರೆಗೂ ನೀರು ಹಾಕೊಂಡು ಕಲಿಸ್ಕೋಬೇಕು. ನೋಡಿ, ಈ ಥರ ಕಲಿಸ್ತಾ ಇರಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಹಿಟ್ಟು ಕಲಿಸ್ಕೋಬೇಕು. ಇವಾಗ ಇದನ್ನು ಲಟ್ಟಣಿಗೆಯಲ್ಲಿ ಎತ್ಕೋಬೇಕು. ನೋಡಿ ಫ್ರೆಂಡ್ಸ್, ಆ ರೊಟ್ಟಿಗೆ ಇವಾಗ ಚಟ್ನಿ ಮಾಡ್ಕೊತಿದ್ವಿ. ಸ್ವಲ್ಪ ಕಾಯಿ ತುರಿ, ಕೊತ್ತಂಬರಿ, ಕಡಲೆ, ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬ್ಯಾಡಿಗೆ ಮತ್ತು ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀವಿ. ಸೊ ಅದನ್ನು ರುಬ್ಕೊಳ್ಳೋಣ. ನೋಡಿ, ಫ್ರೆಂಡ್ಸ್, ಕೆಂಪು ಚಟ್ನಿ ರೆಡಿಯಾಗಿದೆ. ಸೊ ಇದಕ್ಕೆ ನೀವು ಬೇಕಾದ್ರೆ ಕಡಲೆ ಬೀಜನ ಹಾಕೋಬಹುದು. ಸೊ ರೊಟ್ಟಿ ಮಾಡೋಣ. ನೋಡಿ, ಅಕ್ಕಿನ ತಗೋಬೇಕು. ಇವಾಗ ಹಸಿಟ್ಟಲ್ಲಿ ಹತ್ಬಿಟ್ಟು ಹೀಗೆ ಲಟ್ಟಿಸ್ಕೋಬೇಕು. ನೋಡಿ, ನಿಮಗೆ ಮೆಷರ್ಮೆಂಟ್ ಬೇಕು ಅಂದರೆ ಈ ಥರದೊಂದು ಮ್ಯಾಟ್ ತಗೊಳ್ಳಿ. ಸೊ ಇದು ನಿಮ್ಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಮಾಡ್ಕೋಬೋದು ಇದರಲ್ಲಿ. ನೋಡಿ, ಈ ಥರ ಲಟ್ಟಿಸ್ಕೋಬೇಕು. ನೋಡಿ, ರೊಟ್ಟಿ ಲಟ್ಟಿಸಾಗಿದೆ. ಸೊ ಇವಾಗ ಒಂದು ಹಂಚನ್ನ ಒಂಚೂರು ಪ್ರೀ ಹೀಟ್ ಮಾಡ್ಕೋಬೇಕು. ಒಂಚೂರು ಬಿಸಿ ಆಗೋ ತನಕ ಕಾಯಬೇಕು. ಅದ್ರ ಮೇಲೆ ಅದನ್ನು ಹಾಕಬೇಕು. ಒಂಚೂರು ಎಣ್ಣೆ ಹಾಕ್ದೆ ಹಾಕೋದು. ನೋಡಿ, ಈ ಥರ ನೋಡಿ, ಇದಕ್ಕೆ ಒಂಚೂರು ನೀರು ಸವರ್ಕೋಬೇಕು. ಈಗ ಒಂದು ಸೈಡ್ ಮಾತ್ರ ನೋಡ್ಕೋಬೇಕು ನೀರನ್ನ. ನೋಡಿ, ಒತ್ತಿ ಬೇಯಿಸ್ಬೇಕು. ನೋಡಿ, ಈ ಥರ ಒತ್ತಿ ಬೇಯಿಸೋದ್ರಿಂದ ಪೂರಿ ಈ ಥರ ಉಬ್ಬು ಬರುತ್ತೆ, ಚೆನ್ನಾಗಿ ಬರುತ್ತೆ ಅಂತ. ನೋಡಿ, ಈ ಥರ ಮಾಡ್ತಿದ್ರೆ ಉಬ್ತಾ ಇರುತ್ತೆ ರೊಟ್ಟಿ. ನೋಡಿ, ಒಂದ್ಸಲ ಈ ಥರ ಬೆಂಕಿಯಲ್ಲಿ ಬೇಯಿಸ್ಬೇಕು. ಒಂಚೂರು ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ. ಬೇಡ ಅಂದರೆ ನೀವು ಸ್ಕಿಪ್ ಮಾಡಿಬಿಟ್ಟು ಅದು ನೀವು ಹಂಚೆಲ್ಲ ಬೇಯಿಸ್ಕೋಬೋದು. ಬಟ್ ಇದರಲ್ಲಿ ಚೆನ್ನಾಗಿರುತ್ತೆ. ನೋಡಿ, ಒಳಗಡೆ ಈ ಥರ ಲೇಯರ್ ಪದ್ರೆ ಥರ ಬರುತ್ತೆ. ಥರ ಲೇಯರ್ ಥರ. ನೋಡಿ, ಎಷ್ಟು ಚೆನ್ನಾಗಿದೆ. ಈ ಥರ ನೋಡಿ, ಈ ರೊಟ್ಟಿಗೆ ಆವಾಗಲೇ ಮಾಡಿವೆಲ್ಲ ಕೆಂಪು ಚಟ್ನಿ ಹಾಕ್ತಿದ್ದೀವಿ. ಇದ್ರ ಮೇಲೆ ತುಪ್ಪ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ನೋಡಿ, ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಸೊ ಥ್ಯಾಂಕ್ ಯು.